ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಲೈಟ್ ಕಂಬ್ಯಾಟ್ ಹೆಲಿಕಾಪ್ಟರ್ LCH ಪ್ರಚಂಡ ಈಗ ಹೊಸ ರೀತಿಯ ಶಸ್ತ್ರಾಸ್ತ್ರವನ್ನು ತನ್ನ ಕಾರ್ಯಾಚರಣೆಯಲ್ಲಿ ಸೇರಿಸಿಕೊಳ್ಳುವ ಮಹತ್ವದ ಯೋಜನೆಯ ಮೇಲೆ ಕೆಲಸ ಮಾಡುತ್ತಿದೆ. ಇದರ ಮುಖ್ಯ ಉದ್ದೇಶ ಯುದ್ಧ ಭೂಮಿಯಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಕಾಮಿಕಾಜೆ ಡ್ರೋನ್ಸ್ ಮತ್ತು ಇತರೆ ಶತ್ರು UAVಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಾಗೂ ಪರಿಣಾಮಕಾರಿಯಾಗಿ ಹೊಡೆದುರುಳಿಸುವುದು. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ನಡೆಯುತ್ತಿರುವ ಯುದ್ಧಗಳನ್ನು ಗಮನಿಸಿದರೆ ಒಂದು ದೊಡ್ಡ ಸಮಸ್ಯೆ ಎಲ್ಲಾ ದೇಶಗಳ ಮುಂದಿದೆ. ಅದು ಕಾಸ್ಟ್ ಅಸಿಮೆಟ್ರಿ. ಅಂದರೆ ಶತ್ರು ಕೇವಲ ಅಗ್ಗದ ಬೆಲೆಯ ಶಹೀದ್ ಸ್ಟೈಲ್ ಕಾಮಿಕಾಜೆ ಡ್ರೋನ್ಗಳನ್ನು ನೂರಾರು ಸಂಖ್ಯೆಯಲ್ಲಿ ಕಳುಹಿಸುತ್ತಿದ್ದಾರೆ. ಆದರೆ ಅವುಗಳನ್ನು ಹೊಡೆದುರುಳಿಸಲು ಬೇಕಾಗಬಹುದಾದ ಏರ್ ಟು ಏರ್ ಮಿಸೈಲ್ಗಳ ಮೇಲೆ ಅದಕ್ಕಿಂತ ಅನೇಕ ಪಟ್ಟು ಹೆಚ್ಚು ವೆಚ್ಚವಾಗುತ್ತಿದೆ. ಉದಾಹರಣೆಗೆ, ಒಂದು ಶಹೀದ್ ಡ್ರೋನ್ಸ್ ನ ಬೆಲೆ ತುಂಬಾ ಕಡಿಮೆ ಇರಬಹುದು, ಆದರೆ ಅದನ್ನು ಹೊಡೆದುರುಳಿಸಲು ಬಳಸುವ MBDA ಮಿಸ್ತ್ರಾಲ್ ರೀತಿಯ ಅತ್ಯಾಧುನಿಕ ಕ್ಷಿಪಣಿಗಳ ಬೆಲೆ ಲಕ್ಷಾಂತರ ಡಾಲರ್ಗಳಷ್ಟಿರುತ್ತದೆ. ಹೀಗಾಗಿ ಶತ್ರುವಿನ ಡ್ರೋನ್ಸ್ ನಾಶವಾದರೂ ಆರ್ಥಿಕವಾಗಿ ನೋಡಿದರೆ ರಕ್ಷಣಾ ಪಡೆಯೇ ಹೆಚ್ಚಿನ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ದೀರ್ಘಾವಧಿಯಲ್ಲಿ ಇದು ಲಾಭದಾಯಕ ತಂತ್ರವಾಗುವುದಿಲ್ಲ. ಇದೇ ಕಾರಣದಿಂದ ಭಾರತೀಯ ವಾಯುಪಡೆ ಈಗ ವಿಶೇಷವಾಗಿ LCH ಪ್ರಚಂಡಗಾಗಿ ಕಡಿಮೆ ಬೆಲೆಯ ಆದರೆ ಅತ್ಯಂತ ಪರಿಣಾಮಕಾರಿ ಗೈಡೆಡ್ ಏರ್ ಟು ಏರ್ ಮೈಕ್ರೋ ಮಿಸೈಲ್ಸ್ ಗಳ ಅಭಿವೃದ್ಧಿಪಡಿಸುವ ಆಸಕ್ತಿಯನ್ನು ತೋರಿಸಿದೆ. ಇದಕ್ಕೆ ಮತ್ತೊಂದು ತಾಂತ್ರಿಕ ಕಾರಣವೂ ಇದೆ. ಶಹೀದ್ ಮಾದರಿಯ ಡ್ರೋನ್ಸ್ ಗಳು ಸಾಮಾನ್ಯವಾಗಿ ಚಿಕ್ಕ ಪಿಸ್ಟನ್ ಇಂಜಿನ್ ಅಥವಾ ರೋಟರಿ ಇಂಜಿನ್ಸ್ ಗಳನ್ನು ಬಳಸುತ್ತವೆ. ಈ ಇಂಜಿನ್ ಗಳು ಬಹಳ ಕಡಿಮೆ ಪ್ರಮಾಣದ ಹೀಟ್ ಅನ್ನು ಉತ್ಪಾದಿಸುತ್ತವೆ. ಪರಿಣಾಮವಾಗಿ ಇನ್ಫ್ರಾರೆಡ್ ಸೀಕರ್ ಬಳಸುವ ಸಾಂಪ್ರದಾಯಿಕ ಏರ್ ಟು ಏರ್ ಮಿಸೈಲ್ಸ್ ಗಳಿಗಾಗಿ ಈ ಡ್ರೋನ್ ಗಳ ಮೇಲೆ ದೂರದಿಂದ ನಿಖರವಾದ ಲಾಕ್ ಪಡೆಯುವುದು ಕೆಲವೊಮ್ಮೆ ಕಷ್ಟವಾಗಬಹುದು. ಇದೀಗ ಬಳಕೆಯಲ್ಲಿರುವ ಮಿಸ್ತ್ರಾಲ್ ಮಿಸೈಲ್ ನಿಧಾನವಾಗಿ ಹಾರುವ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದ್ದರೂ ಅದನ್ನು ಮೂಲತಃ ಯುದ್ಧ ವಿಮಾನಗಳನ್ನು ಗುರಿಯಾಗಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿತ್ತು. ಆದರೆ ಸಣ್ಣ ಗಾತ್ರದ ಕಡಿಮೆ ಹೀಟ್ ಸಿಗ್ನೇಚರ್ ಹೊಂದಿರುವ ಡ್ರೋನ್ಗಳನ್ನು ಗುರಿಯಾಗಿಸಿಕೊಂಡು ಹೊಸದಾಗಿ ವಿನ್ಯಾಸಗೊಳಿಸಲಾದ ಮಿಸೈಲ್ಗಳನ್ನು ಬಳಸಿದರೆ ಗುರಿ ಹೊಡೆಯುವ ಸಾಧ್ಯತೆ ಹೆಚ್ಚುವುದರ ಜೊತೆಗೆ ವೆಚ್ಚವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಈ ಹೊಸ ಮಿಸೈಲ್ಸ್ ಗಳಿಗೆ ಭಾರತೀಯ ವಾಯುಪಡೆ ಸುಮಾರು 5 ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯ ಎಂಗೇಜ್ಮೆಂಟ್ ರೇಂಜ್ ಗಳನ್ನು ಬಯಸುತ್ತಿದೆ. ಈ ದೂರ ಏಕೆ ಮುಖ್ಯ ಎಂಬುದನ್ನು ನೋಡೋಣ. LCH ಪ್ರಚಂಡದಲ್ಲಿ ಈಗಾಗಲೇ 20 mm ನ M621 ಕೆನಾನ್ ಗಳನ್ನು ಅಳವಡಿಸಲಾಗಿದೆ. ಇದು 1 ನಿಮಿಷಕ್ಕೆ ಸುಮಾರು 800 ರೌಂಡ್ಸ್ ಗಳನ್ನು ಹಾರಿಸುವ ಸಾಮರ್ಥ್ಯ ಹೊಂದಿದೆ. ಹತ್ತಿರದ ಗುರಿಗಳನ್ನು ಹೊಡೆಯಲು ಇದು ಅತ್ಯಂತ ಪರಿಣಾಮಕಾರಿ. ಇದರ ಜೊತೆಗೆ ಹೆಲಿಕಾಪ್ಟರ್ ನಲ್ಲಿ ಥೇಲ್ಸ್ FZ275 ಲೇಸರ್ ಗೈಡೆಡ್ ರಾಕೆಟ್ಸ್ ಗಳು ಕೂಡ ಇವೆ. 4 ರಾಕೆಟ್ ಪಾಡ್ಸ್ ಗಳಲ್ಲಿ ಒಟ್ಟು 48 ರಾಕೆಟ್ಸ್ ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇದಕ್ಕಿದೆ. ಇವು ಸುಮಾರು 7 ಕಿಲೋಮೀಟರ್ ದೂರದ ಗುರಿಗಳನ್ನು ಅತ್ಯಂತ ನಿಖರವಾಗಿ ಹೊಡೆಯಬಲ್ಲವು. ಅದರ ಜೊತೆಗೆ ಎಲ್ಬಿಟ್ ಕಂಪಾಸ್ ಎಲೆಕ್ಟ್ರೋ ಆಪ್ಟಿಕಲ್ ಸೂಟ್ ಶತ್ರು ಡ್ರೋನ್ಸ್ ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಟ್ರ್ಯಾಕ್ ಮಾಡುವ ಪ್ರಮುಖ ಸೆನ್ಸಾರ್ ವ್ಯವಸ್ಥೆಯಾಗಿದೆ. ಆದರೆ ಕೆನಾನ್ ತಲುಪಲಾರದಷ್ಟು ದೂರದಲ್ಲಿರುವ ಮತ್ತು ದುಬಾರಿ ಮಿಸೈಲ್ಸ್ ಗಳನ್ನು ಬಳಸುವಷ್ಟು ಮಹತ್ವವಿಲ್ಲದ ಗುರಿಗಳಿಗಾಗಿ ಮಧ್ಯಂತರ ಆಯುಧದ ಅಗತ್ಯವಿತ್ತು. ಇದೇ ಕೊರತೆಯನ್ನು ಈ ಹೊಸ ಲೋ ಕಾಸ್ಟ್ ಏರ್ ಟು ಏರ್ ಮೈಕ್ರೋ ಮಿಸೈಲ್ಸ್ ಗಳು ತುಂಬಲಿವೆ. ಈ ಯೋಜನೆಯಲ್ಲಿ ಮತ್ತೊಂದು ವಿಶೇಷ ಅಂಶವೆಂದರೆ ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆ ಈ ಬಾರಿ ಕೇವಲ HAL ಅಥವಾ DRDO ಮೇಲಷ್ಟೇ ಅವಲಂಬಿತವಾಗಿಲ್ಲ. ಬದಲಾಗಿ ಭಾರತದ ಖಾಸಗಿ ರಕ್ಷಣಾ ಕಂಪನಿಗಳಿಗೆ ಈ ಮಿಸೈಲ್ ನ ಅಭಿವೃದ್ಧಿ ಪಡಿಸುವ ಅವಕಾಶ ನೀಡಲು ಮುಂದಾಗಿದೆ. ಸಶಸ್ತ್ರ ಪಡೆಗಳ ಉದ್ದೇಶ ಈಗಿರುವ ಹೆಲಿಕಾಪ್ಟರ್ಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಮಾಡದೆ ಸುಲಭವಾಗಿ ಅಳವಡಿಸಬಹುದಾದ ಕಡಿಮೆ ಗಾತ್ರದ ವಿಶ್ವಾಸಾರ್ಹ ಹಾಗೂ ವೇಗವಾಗಿ ಕಾರ್ಯನಿರ್ವಹಿಸುವ ಕೌಂಟರ್ UAS ಸಿಸ್ಟಮ್ಸ್ ಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಈ ವ್ಯವಸ್ಥೆಯು ಪೈಲಟ್ ಗಳಿಗೆ ಶತ್ರು ಡ್ರೋನ್ ಗಳ ಬಗ್ಗೆ ತಕ್ಷಣ ಎಚ್ಚರಿಕೆ ನೀಡಬೇಕು, ಗುರಿಯನ್ನು ಗುರುತಿಸಿ ಟ್ರ್ಯಾಕ್ ಮಾಡಬೇಕು, ನಂತರ ಕ್ಷಣಾರ್ಧದಲ್ಲೇ ಮಿಸೈಲ್ಸ್ ಗಳನ್ನು ಉಡಾಯಿಸಿ ಡ್ರೋನ್ ಅನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿರಬೇಕು.
ಹೊಂದಿರಬೇಕು. ಕಳೆದ ಕೆಲವು ವರ್ಷಗಳಲ್ಲಿ ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಭಾರತೀಯ ಖಾಸಗಿ ಕಂಪನಿಗಳು ಡ್ರೋನ್, ಮಿಸೈಲ್ಸ್ ಮತ್ತು ಅಮ್ಯುನೇಷನ್ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿವೆ. ಅದೇ ಅನುಭವವನ್ನು ಈಗ ಈ ಯೋಜನೆಯಲ್ಲಿಯೂ ಬಳಸುವ ಉದ್ದೇಶವಿದೆ. ಈ ಮಿಸೈಲ್ಗಳು ಯಶಸ್ವಿಯಾಗಿ ಅಭಿವೃದ್ಧಿಯಾದರೆ ಅದು ಭಾರತಕ್ಕಷ್ಟೇ ಸೀಮಿತವಾಗುವುದಿಲ್ಲ. ಇಂದು ಜಗತ್ತಿನ ಅನೇಕ ದೇಶಗಳು ಇದೇ ಸಮಸ್ಯೆಯನ್ನು ಎದುರಿಸುತ್ತಿವೆ. ಅಗ್ಗದ ಕಾಮಿಕಾಜೆ ಡ್ರೋನ್ಸ್ಗಳನ್ನು ದುಬಾರಿ ಮಿಸೈಲ್ಗಳಿಂದ ಹೊಡೆದುರುಳಿಸುವುದು ಯಾವುದೇ ಕಾರಣಕ್ಕೂ ದೀರ್ಘಾವಧಿಯಲ್ಲಿ ಆರ್ಥಿಕವಾಗಿ ಸೂಕ್ತವಲ್ಲ. ಹೀಗಾಗಿ ಭಾರತ ಅಭಿವೃದ್ಧಿಪಡಿಸುವ ಕಡಿಮೆ ವೆಚ್ಚದ ಈ ಮಿಸೈಲ್ ಭವಿಷ್ಯದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲೂ ಉತ್ತಮ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ LCH ಪ್ರಚಂಡದ ಪಾತ್ರವು ವೇಗವಾಗಿ ಬದಲಾಗುತ್ತಿದೆ. ಇದುವರೆಗೆ ಈ ಹೆಲಿಕಾಪ್ಟರ್ ಅನ್ನು ಮುಖ್ಯವಾಗಿ ಟ್ಯಾಂಕ್ ಬಸ್ಟರ್ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣ ಕೌಂಟರ್ UAS ಪ್ಲಾಟ್ಫಾರ್ಮ್ ಆಗಿ ರೂಪಾಂತರಗೊಳ್ಳುವ ದಾರಿಯಲ್ಲಿ ಸಾಗುತ್ತಿದೆ. ಭಾರತೀಯ ಸೇನೆ ಈಗಾಗಲೇ ಖಾಸಗಿ ಕಂಪನಿಗಳೊಂದಿಗೆ ಸೇರಿ ಏರ್ ಲಾಂಚ್ಡ್ ಡ್ರೋನ್ಸ್ ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇವು ISR ಮಿಷನ್ಸ್ ಹಾಗೂ ಶತ್ರು ಡ್ರೋನ್ಸ್ ಗಳನ್ನು ಇಂಟರ್ಸೆಪ್ಟ್ ಮಾಡುವ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಈ ಡ್ರೋನ್ಸ್ ಗಳನ್ನು LCH ಪ್ರಚಂಡದ ಟಬ್ ವಿಂಗ್ಸ್ ನಿಂದ ಲಾಂಚ್ ಮಾಡಲಾಗುತ್ತದೆ. ಇವು ಸುಮಾರು 50ರಿಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿ ಗಾಳಿಯಲ್ಲೇ ಲಾಯ್ಟರ್ ಮಾಡಿ ಮತ್ತು ಶತ್ರು UAVಗಳನ್ನು ಟ್ರ್ಯಾಕ್ ಮಾಡಿ ಅಗತ್ಯವಿದ್ದರೆ ಇಂಟರ್ಸೆಪ್ಟ್ ಮಾಡುವ ಸಾಮರ್ಥ್ಯ ಹೊಂದಿರಲಿವೆ. ಇದರ ಜೊತೆಗೆ ಭಾರತೀಯ ಸೇನೆ ಪ್ರಚಂಡ ಹಾಗೂ ರುದ್ರ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಗಳಿಗಾಗಿ ಹೊಸ ತಲೆಮಾರಿನ ಏರ್ ಟು ಏರ್ ಮಿಸೈಲ್ಸ್ ಗಳಿಗೂ ಬೇಡಿಕೆ ಸಲ್ಲಿಸಿದೆ. ಈ ಸ್ಪರ್ಧೆಯಲ್ಲಿ MBDA ಮಿಸ್ಟ್ರಾಲ್ ನ ಹೊಸ ರೂಪಾಂತರ, ಅಮೆರಿಕಾದ ಸ್ಟಿಂಜರ್ ATAS ಹಾಗೂ DRDOದ ವಿಶೋರ್ಡ್ ಆಧಾರಿತ ಸ್ವದೇಶಿ ಪರಿಹಾರಗಳನ್ನು ಪರಿಗಣಿಸಲಾಗುತ್ತಿದೆ. ಆದರೆ ಸಂಪೂರ್ಣ ಸ್ವದೇಶಿ ಕಡಿಮೆ ವೆಚ್ಚದ ಮಿಸೈಲ್ಸ್ ಗಳು ಅಭಿವೃದ್ಧಿಯಾದರೆ ಅದು ಆತ್ಮನಿರ್ಭರ ಭಾರತದ ಗುರಿಗೆ ದೊಡ್ಡ ಬಲ ನೀಡಲಿದೆ. ವಿದೇಶಿ ಕಂಪನಿಗಳ ಮೇಲಿನ ಅವಲಂಬನೆ ಕಡಿಮೆಯಾಗುವುದರ ಜೊತೆಗೆ ಅಗತ್ಯಕ್ಕೆ ಅನುಗುಣವಾಗಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಅವಕಾಶವು ಭಾರತಕ್ಕೆ ಸಿಗಲಿದೆ. ಒಟ್ಟಾರೆ ಹೇಳುವುದಾದರೆ ಇಂದಿನ ಯುದ್ಧಗಳಲ್ಲಿ ಡ್ರೋನ್ಸ್ ಗಳ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಡ್ರೋನ್ಸ್ ಗಳನ್ನು ದುಬಾರಿ ಮಿಸೈಲ್ಸ್ ಗಳನ್ನು ಬಳಸಿ ಹೊಡೆದುರುಳಿಸುವುದು ಯಾವುದೇ ದೇಶಕ್ಕೂ ಶಾಶ್ವತ ಪರಿಹಾರ ಅಲ್ಲ. ಆದ್ದರಿಂದ LCH ಪ್ರಚಂಡಗಾಗಿ ಅಭಿವೃದ್ಧಿಯಾಗಲಿರುವ ಈ ಲೋ ಕಾಸ್ಟ್ ಏರ್ ಟು ಏರ್ ಮೈಕ್ರೋ ಮಿಸೈಲ್ ಭಾರತೀಯ ವಾಯುಪಡೆ ಹಾಗೂ ಭಾರತೀಯ ಸೇನೆಗೆ ಅತ್ಯಂತ ಆರ್ಥಿಕ ಪರಿಣಾಮಕಾರಿ ಮತ್ತು ಭವಿಷ್ಯದ ಯುದ್ಧಗಳಿಗೆ ಸೂಕ್ತವಾದ ಹೊಸ ಆಯುಧವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಪ್ರಚಂಡ ಹೆಲಿಕಾಪ್ಟರ್ಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಹೊಸ ಮಿಸೈಲ್ ಅದರ 20 mm ನ ಕೆನಾನ್ ಮತ್ತು ಲೇಸರ್ ಗೈಡೆಡ್ ರಾಕೆಟ್ ಗಳಷ್ಟೇ ಪ್ರಮುಖ ಶಸ್ತ್ರಾಸ್ತ್ರವಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಡ್ರೋನ್ ಯುದ್ಧದ ಹೊಸ ಯುಗದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಈ ಯೋಜನೆಯನ್ನು ಪರಿಗಣಿಸಲಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.